ಯಾವುದೇ ಸಿರಿಧಾನ್ಯ ಇರ್ಬೋದು, ಅದರಲ್ಲಿ ತುಂಬ ರುಚಿಯಾಗಿ ನಾವು ತಿಂಡಿಗಳನ್ನು ಅಡಿಗೆಗಳನ್ನು ಮಾಡ್ಕೋಬಹುದು. ಇವತ್ತು ಸಾಮೆ ಮಿಲ್ಲಿಟ್ನ ಬಳಸ್ಕೊಂಡು ನಾನು ಈ ರುಚಿಯಾದಂಥ ಹಾಗೆ ಮಸಾಲ ಇಲ್ಲದಂಥ ಖಾರ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ. ಮಿಲಿಟ್ ಖಾರ ಪೊಂಗಲ್ ಅಥವಾ ಸಾಮೆ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ಸಿಂಪಲ್ ಆಗಿ ಬೇಗನೆ ಇನ್ನು ಕ್ವಿಕ್ ಆಗಿ ಮಾಡಬಹುದು. ಸಾಮೆ ಮಿಲಿಟ್ ನ ತಗೊಂಡಿದ್ದೀನಿ. ಇದರಿಂದನೂ ಕೂಡ ತುಂಬಾ ರುಚಿಯಾಗಿ ನಾವು ತಿಂಡಿಗಳನ್ನ ಅಡಿಗೆಗಳನ್ನ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಇರೋದ್ರಿಂದ ಇದನ್ನ ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಕೂಡ ಆಗ್ತಾರೆ, ಹಾಗೆ ಹೆಲ್ತಿನೂ ಕೂಡ. ಸಾಮೆನ ಹಿಂದಿನ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೀನಿ. 1 ಕಪ್ ಸಾಮೆ, 1 ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಇದಕ್ಕೆ 5 ಕಪ್ ಆಗೋಷ್ಟು ನೀರ್ನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡು ಇದನ್ನ ಒಂದ್ 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಈಗ ವಿಷಲ್ ಕೂಗಿ ಹಾಗೆ ಕುಕ್ಕರ್ ತಣ್ಣಗಾಗಿದೆ ನೋಡ್ಬೋದು. ಓಪನ್ ಮಾಡಿದಾಗ ಈ ರೀತಿಯಾಗಿ ನೀಟಾಗಿ ಬೆಂದಿರುತ್ತೆ. ಇದನ್ನ ಒಂದ್ಸತಿ ಕೈ ಆಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಅಥವಾ ಕೈ ಆಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾವು ಒಗ್ಗರಣೆಗೆ ಬಳಸ್ಕೋಬಹುದು. ಈಗ ಒಗ್ಗರಣೆಗೆ ಒಂದು ಪಾತ್ರೆನ ತಗೊಳ್ಳೋಣ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. ನಾನು ಹಾಕೊಳ್ತಾ ಇರೋದು ಕೋಲ್ಡ್ ಪ್ರೆಸ್ಡ್ ಗಾಣದ ಎಣ್ಣೆ. ಈ ಎಣ್ಣೆ ಕಾದಿದ ನಂತರ ಸಾಸಿವೆ, ಜೀರಿಗೆ, ಮೆಣಸನ್ನ ಹಾಕೋಬೇಕು. ಜೀರಿಗೆ ಮೆಣಸು ಬಾಯಿಗೆ ಜಾಸ್ತಿ ಸಿಗ್ಬೇಕು ಅಂದ್ರೆ ಜಾಸ್ತಿನೂ ಕೂಡ ಹಾಕಬಹುದು. ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕೋಬೇಕು. ಹಾಗೆ ಖಾರಕ್ಕೆ ತಕ್ಕಂತ ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಇಷ್ಟನ್ನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಬೇಳೆ ಹಾಗೆ ಮಿಲಿಟ್ ನ ಕೂಗಿಸ್ಕೊಂಡಿದ್ವಿಲ್ಲ, ಅದನ್ನು ಕೂಡ ಹಾಕೋಬೇಕು. ಈ ಹಂತದಲ್ಲಿ ಒಗ್ಗರಣೆಗೆನೆ ನಾವು ಹೆಚ್ಚಿರುವಂತ ಕಾಯಿ ಅಥವಾ ತೊಳೆದಿರುವಂತ ಕಾಯಿ, ಇನ್ನು ಅರಿಶಿನನು ಕೂಡ ಹಾಕೋಬಹುದು. ಅರಿಶಿನ ಕುಕ್ಕರ್ಗೆ ಹಾಕಿದೆ. ಕೊನೆಯದಾಗಿ ಸ್ವಲ್ಪ ಹಾಕಿದ್ರೆ ಫ್ಲೇವರ್ಫುಲ್ ಆಗಿರತ್ತೆ ಅಂತ. ಇನ್ನು ಕುಕ್ಕರ್ಗೂ ಕೂಡ ಸ್ವಲ್ಪ ನೀರನ್ನ ಹಾಕೊಂಡು ಆ ನೀರನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಇವಾಗ ಒಂದು ಜೆಂಟಲ್ ಮಿಕ್ಸ್ನ ಕೊಟ್ಟು 2 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಶ್ರೀ ಭೈರವ ನ್ಯಾಚುರಲ್ಸ್ ನಮ್ದೇ ಪ್ರಾಡಕ್ಟ್ ಆಗಿರುತ್ತೆ. ನಮ್ಮಲ್ಲಿ ಮೆಂತ್ಯ ಮುದ್ದೆ ಪೌಡರ್ ಸಿಗತ್ತೆ, ಹಾಗೇನೆ ಮಾಲ್ಟ್ ಪೌಡರ್ ಸಿಗತ್ತೆ. ಪ್ರತಿದಿನ ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡಿಬಹುದು. ಪ್ರೋಟೀನ್ ಪೌಡರ್ ಸಿಗುತ್ತೆ, ಸ್ಮೂತಿಗೆ ಅಥವಾ ಹಾಲಿಗೆ ಹಾಕೊಂಡು ಕುಡಿಬಹುದು. ನಮ್ಮಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಸಿಗತ್ತೆ. ಶುಗರ್ ಹಾಗೆ ಬೆಲ್ಲನ ಬಳಸದೆ ಮಾಡ್ತೀವಿ. ಇದರ ಜೊತೆಗೆ ಸೀಡ್ಸ್ ಲಡ್ಡು, ಸೈಕ್ಲಿಂಗ್ ಲಡ್ಡು ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಿ. ಹಾಗೆ ಎಳ್ಳುಂಡೆ, ಇನ್ನು ಹಲವಾರು ಪ್ರಾಡಕ್ಟ್ ಮುಂದಿನ ದಿನದಲ್ಲಿ ಲಾಂಚ್ ಆಗತ್ತೆ. ಅಪ್ಡೇಟ್ ಗಾಗಿ ವಿಡಿಯೋಸ್ ನ ನೋಡಿ. ನಿಮ್ಮ ಡೌಟ್ಸ್, ಕ್ಲಾರಿಫಿಕೇಶನ್ ಅಥವಾ ಆರ್ಡರ್ ಕೊಡೋದಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 2 ನಿಮಿಷ ಈ ರೀತಿ ಕೈಯಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲಾನ ಹಾಕಬೇಕು. ಈ ಹಂತದಲ್ಲಿ ನೀವು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಗೆ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಈ ಹಂತದಲ್ಲಿ ನೀವು ಈ ಎಲ್ಲಾ ಪುಡಿಗಳನ್ನ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್, ರುಚಿ ಕೊಡುತ್ತೆ. ಇವಾಗ ಇದನ್ನ ಮತ್ತೆ ಒಂದು 1/2 ನಿಮಿಷ ಕೈಯಾಡಿದ್ರೆ ಸಾಕಾಗತ್ತೆ. ಖಾರ ಪೊಂಗಲ್ ರೆಡಿ ಆಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದೆ ಅಂತ. ಜಾಸ್ತಿ ತೆಳುವ ಹಾಗೆ ಗಟ್ಟಿ 2 ಕೂಡ ಇರಬಾರ್ದು. ಗಟ್ಟಿ ಇದ್ರೆ ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿ ಆಗ್ಬಿಡತ್ತೆ. ತೆಳು ಇದ್ರೆ ಹಾಗೆ ತಿನ್ನೋದಿಕ್ಕೆ ಅಷ್ಟು ಚಂದ ಇರೋದಿಲ್ಲ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೊಂಡು ಕೈ ಆಡ್ಕೊಂಡ್ರೆ ಖಾರ ಪೊಂಗಲ್ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಬಿಸಿ ಬಿಸಿ ಖಾರ ಪೊಂಗಲ್ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿನ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸಿರಿಧಾನ್ಯನ ಬಳಸ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಖಾರ ಪೊಂಗಲ್ನ ಮಾಡ್ಕೊಂಡು ತಿನ್ನಿ, ತುಂಬಾ ಇಷ್ಟ ಪಡ್ತೀರಾ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ತರದ ಹೆಲ್ದಿ ವಿಡಿಯೋಗೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.